ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅವಾಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನಾನು ನಾಳೆಯಿಂದ ಸ್ವಿಮ್ಮಿಂಗ್ ಬರ್ತೀನಿ ಫ್ರೆಂಡ್ಸ್. ಈಗ ಕಾಲು ತೋರಿಸ್ತೀನಿ. ಜೋನಕೋ ಹೆದರಿಕೆ ಆಗ್ತೈತಾ ಫ್ರೆಂಡ್ಸ್? ತುಂಬ ಇಷ್ಟಪಟ್ಟು ಬರ್ತೀನಿ ಅಂತ ಹೇಳ್ತಿದ್ದಾನೆ. ಈಗ ವೆಕೇಷನ್ ಬೇರೆ ನಡೆದಿದೆ ಅವನಿಗೆ. ಸೊ ನಾಳೆಯಿಂದ ಅವನು ಅವ್ರ ಪಪ್ಪ ಬರ್ತಾರೆ ಇಬ್ಬರು. ನೋಡಿ ಅಲ್ಲಿ ಇಬ್ಬರದು ಆಟ ಆಡ್ತಾ ಇದ್ದಾರೆ. ಈಗೊಂದು ಗ್ರೂಪ್ ಅವ್ರದ್ದು ಕ್ಯಾಂಪ್ ಆಯಿತು. ಈಗ 4:30ಗೆ ಅವ್ರದ್ದು. ಸೊ ಎಲ್ಲ ಹೋದರು. ಇವನು ನೋಡ್ರಿ ಅಷ್ಟರಲ್ಲೇ ಅಡ್ವಾಂಟೇಜ್ ತಗೊಂಡಿದ್ದಾನೆ. ನಾಳೆಯಿಂದ ಸೇರಿಸ್ಬೇಕು. ಹೋಗ್ಬೇಡ, ಎದಳ ಮೇಲೆ ಎದಳು. ನೋಡ್ರಿ ಎಷ್ಟು ದೊಡ್ಡದಿದೆ. ಬಾ ಎದಳ, ಬಾ ಗೋಲು, ಬಾ ಮೇಲೆ ಬಾ. ನೋಡಿ ಫ್ರೆಂಡ್ಸ್, ಇದು MCC B ಬ್ಲಾಕಲ್ಲಿ ಇರೋದು. ಫುಲ್ಲು ದೊಡ್ಡದಿದೆ. ಪಬ್ಲಿಕ್ಕಿಗೇನೋ ಮಾರ್ನಿಂಗ್ ಇರುತ್ತಂತೆ. ಮಾರ್ನಿಂಗ್ 6 to 9 ಮತ್ತು 12 to 3 ಇರುತ್ತಂತೆ ಮಾರ್ನಿಂಗು ಮತ್ತು ಆಫ್ಟರ್ನೂನು. ಆಮೇಲೆ ಬೇರೆ ಕ್ಯಾಂಪ್ಸ್ಗಳಿದ್ದಾವೆ ಇವ್ರ ಹತ್ರ. ನೋಡಿ ವೆಕೇಷನ್ಸ್ಗೆ ಯಾರಾದರೂ ಜಾಯಿನ್ ಮಾಡೋಂಗಿದ್ರೆ ಮಾಡಿ. ಮಕ್ಕಳಿಗೂ ಅಷ್ಟೇ ಚೆನ್ನಾಗಿರುತ್ತೆ. ಇದು ಒಂಥರ ಇದು ಸ್ವಿಮ್ಮಿಂಗ್ ಕಲ್ತಿರೋದು ಒಂಥರ ಅಡ್ವಾಂಟೇಜಸ್ಸು. ಯಾಕಂದರೆ ಯಾವ ಟೈಮಿಗೆ ಏನಾಗುತ್ತೋ ಗೊತ್ತಾಗಲ್ಲಲ್ವ. ಸೊ ಎಲ್ಲ ವಿದ್ಯೆನೂ ಕಲ್ತಿರಬೇಕು. ಸೊ ಇವಾಗಿಂದನೇ ಅವನಿಗೆ ಟ್ರೈನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾವು ಅದೇ ಪ್ಲ್ಯಾನ್ ಮಾಡಿಕೊಂಡು ಅವನಿಗೆ ಹಾಕ್ತಾಯಿದ್ದೀವಿ ಸ್ವಿಮ್ಮಿಂಗಿಗೆ. ಅವನಿಗೆ ತುಂಬ ಇಂಟ್ರೆಸ್ಟ್ ಇದೆ. ಎದಳ ಮೇಲೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ ಅವನಿಗೆ. ಸೊ ನಾಳೆಯಿಂದ ಜಾಯಿನ್ ಮಾಡಬೇಕು. ನೋಡಿ ಇಲ್ಲಿ ಸರೌಂಡಿಂಗು ಎಷ್ಟು ಚೆನ್ನಾಗಿದೆ. ಎಲ್ಲ ಸುತ್ತಮುತ್ತಲು ಮರ ಎಲ್ಲ ಮಸ್ತಿದೆ. ಆಟ ಆಡ್ತಿದ್ದಾನೆ. ಸೊ ನಾಳೆ ಏನೇನು ಮಾಡ್ತಾನೆ ಅಂತ ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಓಕೆ ಬಾಯ್. जंप मार गोलू. जंप मार पापा कड़े जंप मार. पाय मार रे, पाय मार. अयो ನಮಸ್ಕಾರ ಫ್ರೆಂಡ್ಸ್. ಫೈನಲಿ ಅವನಿಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಜಾಯಿನ್ ಮಾಡಿದ್ವಿ. ಅಂದರೆ ನಾವೇನು ಸಮ್ಮರ್ ಕ್ಯಾಂಪಿಗೇನು ಹಾಕಿಲ್ಲ. ಅವ್ರ ಪಪ್ಪಾನೇ ಟ್ರೈನ್ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಸೊ ದೊಡ್ಡವರಿಗೆ 60 ರೂಪೀಸಲ್ಲಿ, ಸಣ್ಣವರಿಗೆ 40 ರೂಪೀಸು. ಸೊ ನಾವು ಯಾವಾಗ ಫ್ರೀ ಇರ್ತೀವೋ ಅವಾಗ ಕರ್ಕೊಂಡೋಗಿ ಅವನಿಗೆ ಕಲಿಸೋದು. ಫಸ್ಟ್ ಡೇ ಹೋಗಿದ್ವಿ. ಅವನಿಗೆ ಸ್ವಲ್ಪ ನೀರಲ್ಲಿ ಪ್ರಾಕ್ಟೀಸ್ ಆಗಲಿ, ಫಸ್ಟ್ ಟೈಮ್ ಅಲ್ವಾ, ಅವನು ಯಾವತ್ತೂ ಈ ಥರ ನೀರಲ್ಲೆಲ್ಲ ಆಟ ಆಡಿಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ಇದೆಲ್ಲ ಟ್ರೈ ಮಾಡ್ತಿರೋದು. ಸ್ವಲ್ಪ ನೀರಲ್ಲಿ ಮುಳುಗಬೇಕು, ನೀರಲ್ಲಿ ಇರಬೇಕು, ಅಲ್ಲಿ ಅವನು ಏನೂ ಗೊತ್ತಿಲ್ಲ. ಸೊ ಇವಾಗೆ ಫಸ್ಟ್ ಅವನಿಗೆ ಟ್ರೈನ್ ಮಾಡ್ತಿರೋದು.
ಸೊ ನೋಡೋಣ ಬನ್ನಿ ಏನೇನು ಮಾಡ್ತಾನೆ ಅಂತ. ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆವಾಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್ ನಾನು ಸ್ವಿಮ್ಮಿಂಗಿಗೆ ಬರ್ತೀನಿ. ಫಸ್ಟೇ ಸ್ವಿಮ್ಮಿಂಗ್ ಕ್ಲಾಸ್ ಅದಕ್ಕೆ ಆಗ್ತಿಲ್ಲ ನಾನು ನೋಡಿ ಫ್ರೆಂಡ್ಸ್ ಅವನು ಎಷ್ಟು ಎಂಟ್ರೆನ್ಸ್ ಇದ್ದಾನೆ. ಲರ್ನಿಂಗ್ ಅಲ್ವಾ, ಸೊ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕು, ಸ್ವಲ್ಪ ಇನ್ನೂ ಜಾಸ್ತಿನೇ ಬೇಕು. ಕರ್ಕೊಂಡು ಹೋಗ್ತಿದ್ದಾರೆ, ಮಾಡು ನೀನು ಗೋಲು ಅಂತ ಹೇಳ್ತಾ ಇದ್ದೆ. ಸೊ ಅವ್ರ ಪಪ್ಪಾಗೆ ನಡಿ ಪಪ್ಪ ನಾವು ಮಾಡೋಣ ಅಂತ ಹೇಳಿ ಹೋಗ್ತಿದ್ದ. ಅವನಿಗೆ ಅದು ಕಾಲೆಲ್ಲ ಹೊಡೆಯೋದು ಇನ್ನೂ ಐಡಿಯಾನೇ ಇಲ್ಲ, ಇನ್ನೂ ಹಂಗೆ ಕಲಿತಾ ಇದ್ದಾನೆ. ಫಸ್ಟ್ ಡೇ ಅಲ್ವಾ, ಸೊ ಸ್ವಲ್ಪ ನೀರಿನ ಭಯ ಹೋಗಬೇಕು. ಮೇನ್ ಇಂಪಾರ್ಟೆಂಟು ನೀರಲ್ಲಿ ನಾವು ನೀರು ಹೇಗೆ ಕುಡಿಬಾರ್ದು ಅದೆಲ್ಲ ಅವನಿಗೆ ಸ್ವಲ್ಪ ಐಡಿಯಾ ಬರಬೇಕು. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದರು. ಈಗ ನೋಡಿ ನೀರು ಕುಡಿತಾನೆ, ಹೆಂಗೆ ಮಾಡ್ತಾನೆ, ಅಬುಕ್ 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 ಅಂತ ಮಾಡ್ತಾನೆ. ನಮಗೆ ಅದು ಒಂಥರ ಏನೋ ಖುಷಿ ನೋಡಲಿಕ್ಕೆ, ಬಟ್ ಅದು ತುಂಬ ಡೇಂಜರು. ನೀರು ಕುಡಿದ್ರೆ ತುಂಬ ಡೇಂಜರು. ಅವನು ಸಡನ್ಲಿ ಹೆದರು ಬಿಡ್ತಾನೆ ಹೆಂಗೆ ಅಂತ ಅವ್ರ ಪಪ್ಪ. ಬಟ್ ಅದು ಸ್ವಲ್ಪ ಭಯ ಹೋಗಲಿ ಅಂತ ಅವನಿಗೆ ಇನ್ನೊಂದು ಸತಿ ಇದು ಮಾಡ್ತಾಯಿದ್ರು. ಅಂತೂ ಇಂತೂ ಸ್ವಿಮ್ಮಿಂಗ್ ಮಾಡ್ದ. ನಮಗೆ ಅದೇ ಖುಷಿ. ಇನ್ನೂ ಭಾಳ ದಿನ ಹೋಗಬೇಕು ಅವನು ಆಟ ಆಡಲಿಕ್ಕೆ, ಅವನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ವಿಮ್ ಮಾಡಲಿಕ್ಕೆ. ಇವನು ನೋಡಿ ಸಣ್ಣನು, ಇವನು ಹೋಗ್ತೀನಿ ಅಂತ ಕುಂತಿದ್ದ ಆಟ ಆಡೋಕ್ಕೆ. ಹಾಗೆ ಅವ್ರ ಪಪ್ಪ ಕಾಲು ಹಿಂಗೆ ನೆನೆಸಿ ಅವನಿಗೆ ಇದು ಮಾಡ್ತಿದ್ರು. ಅವನು ನಾನು ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ. ಸೊ ಚೆನ್ನಾಗಿತ್ತು ಅವತ್ತಿನ ದಿನ. ನನಗೆ ಚೆನ್ನಾಗಿ ಫಸ್ಟ್ ಡೇ ಹೆಂಗಿತ್ತು? ಫಸ್ಟ್ ಚೆನ್ನಾಗಿತ್ತು, ಆದರೆ ಫುಲ್ ಹಠ. ನನಗಿನ್ನೂ ಕಲ್ತಿದ್ದಿಲ್ಲ, ಇವತ್ತು ಕಲ್ತು ಒಂಚೂರು, ನಾಳೆ ಫುಲ್ಲ ಕಲ್ತಿದ್ದೆ. ಇನ್ನೂ ಒಂದು ವೀಕ್ ಬೇಕು. ಹೋಗ್ಬೇಡ ಬಾ ಫ್ರೆಂಡ್ಸ್. ಇದು ರಾಮನವಮಿದು ಶಾಮನೂರಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ರು, ತುಂಬ ಗ್ರ್ಯಾಂಡಾಗಿ. ನೋಡಿ ಹೆಂಗೆ ಅಲಂಕಾರ ಮಾಡಿದ್ದಾರೆ. ಬಟ್ ನಾವು ದೇವಸ್ಥಾನದೊಳಗೆ ಹೋಗಲಿಲ್ಲ, ನಾವಲ್ಲಿ ಆ್ಯಕ್ಚುಲಿ ಸೊಪ್ಪು ತಗೊಳಕ್ಕೆ ಹೋಗಿದ್ದು. ಅಲ್ಲಿ ಮತ್ತು ಪ್ರಸಾದ ಇತ್ತಲ್ವ, ಸೊ ಯಾಕೆ ಇದು ಮಾಡಬೇಕು ದೇವರಿಗೆ ಅಂಥೇಳಿ ಮತ್ತೆ ಹೋಗಿದ್ವಿ. ಸ್ವಲ್ಪ ವ್ಲಾಗ್ಸ್ ಲೇಟಾಗಿ ಬರ್ತಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಷ್ಟೇ ನಮ್ಮ ಗೋಲು ತೆಗ್ದಿದ್ದು ಗ್ಲಿಮ್ಸ್ ಎಲ್ಲ ಜೋಗನ್ನ ಅವನು ವಿಡಿಯೋ ಮಾಡಿದ್ದು. ಸೊ ಹಾಗೆ ಗ್ಲಿಮ್ಸ್ ತಗೊಂಡ. ಚೆನ್ನಾಗಿ ಮಾಡಿದರು, ಗೋಧಿ ಹುಗ್ಗಿ, ಅನ್ನ ಸಾರು, ಪಾಯಸ ಎಲ್ಲ ಚೆನ್ನಾಗಿತ್ತು. ನಾವು ಹಾಗೆ ಪ್ರಸಾದ ತೊಗೊಂಡು ಬಂದ್ವಿ. ಬಟ್ ದೇವಸ್ಥಾನದೊಳಗೇನು ಹೋಗಲಿಲ್ಲ, ಹೊರಗಿಂದನೇ ಕೈ ಮುಗಿದು ಬಂದ್ವಿ. ಯಾಕಂದರೆ ಸೂತ್ಕಾಯಿ ಇತ್ತಲ್ವ, ಸೊ ಹಾಗಾಗಿ ಇವಾಗ ಸೂತ್ಕಾಯಿ ಎಲ್ಲ ಮುಗ್ದಿದೆ, ಇವಾಗ ದೇವಸ್ಥಾನಕ್ಕೆಲ್ಲ ಹೋಗ್ಬೋದು. ನೋಡಿ ನಮ್ಮ ಸಮರ್ಥು ಅವನು ತಿನ್ನಿಸು ಅಂತ ಹೇಳ್ತಿದ್ದಾನೆ. ಸೊ ಅವನಿಗೂ ತಿನ್ನಿಸಿ ನಾವು ತಿಂದು ಬಂದ್ವಿ. ಸೊ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ, ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ. ಬಾಯ್.